ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಾವು ಹೊರಗಡೆ ಹೋಗ್ತಾ ಇರ್ತೀವಲ್ಲ, ತುಂಬ ಟೈಮು ಹೊರಗಡೆ ಹೋಗ್ತಾ ಇರ್ತೀವಿ ಮತ್ತು ಬರ್ತಾ ಇರ್ತೀವಿ. ಸೊ ಅದರಿಂದ ನಮ್ಮ ಫೇಸ್ ಫುಲ್ ಬ್ಲ್ಯಾಕ್ನೆಸ್ ಮತ್ತು ವೈಟ್ ಈ ಥರ ಎಲ್ಲ ಟರ್ನ್ ಅಪ್ ಆಗ್ತಾ ಇರುತ್ತೆ. ಯಾಕೆಂದರೆ ಇವಾಗ ತುಂಬ ಗಾಳಿ ಇದೆ. ಸೊ ಮತ್ತು ಮಳೆ ಆ ಥರ ಬರೋದ್ರಿಂದ ನಮ್ಮ ಸ್ಕಿನ್ ಬೇರೆ ಬೇರೆ ಟೈಪಲ್ಲಿ ಇವಾಗ ಟರ್ನ್ ಅಪ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಒಂದು ಒಳ್ಳೆ ರೆಮಿಡಿ ತಂದಿದ್ದೀನಿ. ಮನೇಲೇ ಇಟ್ಕೊಂಡು ನಾವು ಯಾವ ಥರ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸಿದೆ. ತುಂಬ ಈಸಿ ಇದೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಈಗ ವಿಸಿಟ್ ಮಾಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಿಸಿಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಇದೇ ಥರ ಅಂತ ಹೇಳ್ತಾ ಬನ್ನಿ. ಇವಾಗ ಈಸಿ ಇರುವಂಥ ಸ್ಕಿನ್ನನ್ನು ನಾವು ಯಾವ ಥರ ಚೆನ್ನಾಗಿ ಇಟ್ಕೊಳ್ಬೋದು, ಮನೇಲೇ ಆದ್ರೂ ಹೊರಗಡೆ ಹೋಗೋದಾದ್ರೂ ಯಾವ ಥರ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ. ತುಂಬ ಟೈಮ್ ಆಯಿತು, ನಾನು ಇವಾಗ ವೀಡಿಯೋಗಳನ್ನ ಮಾಡಲಿಕ್ಕೆ ತುಂಬ ಲೇಟ್ ಆಗ್ತಾಯಿದೆ. ದಯವಿಟ್ಟು ಬೇಜಾರು ಮಾಡಬೇಡಿ. ಸೊ ಆದಷ್ಟು ಬೇಗ ನಾನು ವೀಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಬನ್ನಿ. ಇವಾಗ ಏನು ಮಾಡಿದ್ದೀನಿ ಅಂತ ಅದನ್ನ ನಾನು ಇವಾಗ ತೋರಿಸ್ತೀನಿ ನಿಮಗೆ, ಓಕೆನಾ ಫ್ರೆಂಡ್ಸ್? ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ಒಂದು ಸ್ವಲ್ಪ ರಾ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ರಾ ಮಿಲ್ಕ್ ಬಂದು ನಮಗೆ ಸ್ಕಿನ್ನ ಟೈಟ್ ಮಾಡಲಿಕ್ಕೆ ಮತ್ತು ಟೋನರ್ ಥರ ಯೂಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನಮಗೆ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಆಲೋವೆರಾನ ಹಾಕ್ಕೊಳ್ತಾ ಇದ್ದೀನಿ. ಆಲೋವೆರಾ ನಿಮಗೆ ಗೊತ್ತೇ ಇದೆ, ಇದು ಮಾಯ್ಶ್ಚರೈಸರ್ ಮಾಡುತ್ತೆ. ನಮ್ಮ ಕಣ್ಣಿನ ಕೆಳಗಡೆ ಏನಿದೆ ಕಪ್ಪು ಕಲೆ ಅದನ್ನ ತೆಗೆದಾಕ್ಲಿಕ್ಕೆ ಮತ್ತು ಪಿಂಪಲ್ಸ್ ಕಲೆ ಏನಿದೆ ಅದು ಹೋಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಮಗೆ. ಸೊ ನೆಕ್ಸ್ಟ್ ಬಂದು ನಾನು ಇದಕ್ಕೆ ಸ್ವಲ್ಪ ಅರಿಶಿಣನ ಅಂದರೆ ಟರ್ಮರಿಕ್ಕನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಟರ್ಮರಿಕಲ್ಲಿ ಬ್ಯಾಕ್ಟೀರಿಯಾ ನಿರೋಧಕ ಅಂದರೆ ಬ್ಯಾಕ್ಟೀರಿಯಾ ತೆಗೆದಾಕುವಂಥ ಗುಣಗಳನ್ನ ಇದು ಹೊಂದಿದೆ. ಮತ್ತು ನಾನು ಇದಕ್ಕೆ ಲೆಮನ್ ಹಾಕ್ಕೊಳ್ತಿದ್ದೀನಿ. ಲೆಮನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಸಿಟ್ರಿಕ್ ಆ್ಯಸಿಡನ್ನು ಹೊಂದಿರುತ್ತೆ ಇದು. ಸೊ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಫ್ರೆಂಡ್ಸ್, ಈಗ ನಾನು ಇದನ್ನೆಲ್ಲ ಸೇರಿಸಿ ಒಂದು ಪ್ಯಾಕ್ ರೆಡಿ ಆಯಿತು. ಈಗ ನೋಡಿ ನಂದು ಈ ಪ್ಯಾಕ್ನ ನಾನು ಇವಾಗ ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ಟರ್ಮರಿಕ್ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಪಂಟಡ ನೋಡಿ, ಈಗ ಒಂದು 10 ಮಿನಿಟ್ಸ್ ಹೀಗೆ ಬಿಡ್ತೀನಿ. ಇದು ಡ್ರೈ ಆಗಬೇಕು, ಫುಲ್ಲು ಡ್ರೈ ಆಗಬೇಕು. ಇದು ಫುಲ್ಲು ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಕಲೆ ಬಂದಿರುತ್ತಲ್ಲ ಅದು ಹೋಗ್ಲಾಡಿಸ್ಲಿಕ್ಕೆ, ಮತ್ತು ಬೇಬಿ ಹೇರ್ಗಳೆಲ್ಲ ಬರ್ತಾ ಇರುತ್ತೆ ನಮ್ಮ ಇಲ್ಲಿ ಚಿನ್ನಲ್ಲಿ ಈ ಕಡೆಲ್ಲ, ಅದೆಲ್ಲ ರಿಮೂವ್ ಮಾಡಲಿಕ್ಕೆ ಈ ಅರಿಶಿಣ ಇದೆಲ್ಲ ಏನು ಟರ್ಮರಿಕ್ ಪೌಡರ್ ನಾನು ಏನು ಹಾಕಿದ್ದೀನಿ ಅದು ತುಂಬಾ ಒಳ್ಳೆಯದು. ಸೊ ಮತ್ತು ನಮಗೆ ಕಲೆಗಳು ಹೋಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಬೇರೆ ನೀವು ನೋಡಿ, ಬೇರೆ ಆಲೋವೆರಾ ಜೆಲ್ಗೆ ಈ ಅರಿಶಿಣ ಮಾತ್ರ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತಾ ಬನ್ನಿ. ಸ್ಕಿನ್ ತುಂಬಾ ವೈಟ್ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಸೊ ಯಾವುದೇ ಒಂದು ನಾವು ಪ್ಯಾಕ್ನ ಹಾಕುವಾಗ ನಮ್ಮ ಹೈ ಅಂದರೆ ನಮ್ಮ ಕಣ್ಣನ್ನು ಫಸ್ಟ್ ಹುಷಾರಾಗಿ ನೋಡ್ಕೊಳ್ಳಿ. ನೋಡಿ ಎಷ್ಟು ಬೇಗ ಡ್ರೈ ಆಯಿತು, ಇದು ಫುಲ್ಲು ಡ್ರೈ ಆಯಿತು. ಸೊ ನಾನು ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡಿ ಆದಮೇಲೆ ಸ್ಕಿನ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಪರ್ಫೆಕ್ಟಾಗಿ ಡ್ರೈ ಆಗಿದೆ. ಸೊ ಈಗ ನಾನು ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ. ಫ್ರೆಂಡ್ಸ್, ಇವಾಗ ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸ್ಕಿನ್ನ. ಸ್ವಲ್ಪ ಇದು ಟರ್ಮರಿಕ್ ಹಾಕಿರೋದ್ರಿಂದ ನಿಮಗೆ ಸ್ಕಿನ್ನಲ್ಲಿ ಸ್ವಲ್ಪ ಏನು ಹೇಳೋದು ಅರಿಶಿಣ ಇದೆಲ್ಲ ಅದು ಆ ಥರ ಉಳ್ಕೊಳ್ಳುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಫೇಸ್ ವಾಶ್ ಮಾಡಬೇಡಿ ಇವತ್ತು. ಅಂದರೆ ನೀವು ಯಾವಾಗ ಹಾಕಿದ್ದೀರಾ ಆ ದಿವಸ ನೀವು ಯಾವುದೇ ಪ್ಯಾಕ್ ಹಾಕಿದ್ರೂ ನೀವು ಬೇರೆ ನಾರ್ಮಲ್ ವಾಟ್ರಲ್ಲಿ ಸುಮ್ಮನೆ ಹಂಗೆ ವಾಶ್ ಮಾಡ್ಕೊಂಡು ತೊಳ್ಕೊಂಡ್ಬಿಡಿ. ಯಾವುದೇ ಕಾರಣಕ್ಕೂ ನೀವು ಫೇಸ್ ವಾಶ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೇ ನೀವು ಮಾಡಿ. ಇದೇ ಥರ ನೀವು ಮಾಡ್ತಾ ಬಂದರೆ ಸ್ಕಿನ್ ನಿಮಗೆ ಚೆನ್ನಾಗಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಸ್ಕಿನ್ ಎಷ್ಟು ಬ್ರೈಟ್ ಆಯಿತು ಅಂತ ನೋಡಿ. ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ? ನಮ್ಮ ಸ್ಕಿನ್ನ ಚೆನ್ನಾಗಿರಬೇಕು ಮತ್ತು ನಾವು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಟಿಪ್ಸ್ನ ಹೇಳಿದ್ದು. ಡೈಲಿ ನೀವು ವಾರಕ್ಕೆ 2 ಸಲ ನೀವು ಅಂದರೆ ನಿಮಗೆ ಯಾವ ಥರ ಟೈಮ್ ಇರುತ್ತೆ ಆ ಥರ ನೀವು ಯೂಸ್ ಮಾಡ್ಕೊಂಡು ಬರ್ತಾ ಇದ್ದರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತ, ವೈಟ್ ಆಗುತ್ತೆ ಮತ್ತು ಕಲೆಗಳಿದ್ದರೆ ಅದು ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಅಲ್ಲಿವರೆಗೆ ಟಾಟಾ, ಬೈ.